ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರಾ ರೋಹಿತ್ ದಂಪತಿ. ತವರಲ್ಲೇ ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಸೀರೀಸ್ ಹೀನಾಯ ಸೋಲು ಕಂಡಿರೋ ರೋಹಿತ್ ಮನೆಯಲ್ಲಿ ಕೂತ್ರೆ ಹೇಗೆ ಅನ್ನೋ ಚರ್ಚೆಗಳು ಶುರುವಾಗಿವೆ. ಅದನ್ನ ಸಮರ್ಥಿಸಿಕೊಂಡಿರೋ ರಿತಿಕಾ ಎಮೋಜಿ ಮೂಲಕ ಗವಾಸ್ಕರ್ಗೆ ಟಾಂಟ್ ನೀಡಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರಾ ರೋಹಿತ್ ದಂಪತಿ. ಎಸ್, ತಂದೆ ಆಗಲಿದ್ದಾರಂತೆ ಟೀಂ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ. ಹೇಗಂತ ನಾವು ಹೇಳ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಖುದ್ದು ಸುನಿಲ್ ಗವಾಸ್ಕರ್ ಅವರೇ ಹಿಂಟ್ ನೀಡಿದ್ದಾರೆ. ಒಂದ್ ಕಡೆ ತವರಲ್ಲೇ ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಸೀರೀಸ್ ಹೀನಾಯ ಸೋಲು ಕಂಡಿರೋ ರೋಹಿತ್ ಇದೀಗ ಟೀಮ್ನ ಮುನ್ನಡೆಸುವುದು ಬಿಟ್ಟು ಮನೆಯಲ್ಲಿ ಕೂತ್ರೆ ಹೇಗೆ ಅನ್ನೋ ಚರ್ಚೆಗಳು ಶುರುವಾಗಿವೆ. ಅದಕ್ಕೆ ರೋಹಿತ್ ಪತ್ನಿ ಕೂಡ ರಿಯಾಕ್ಟ್ ಮಾಡಿದ್ದು. ಅದನ್ನ ಸಮರ್ಥಿಸಿಕೊಂಡಿರೋ ರಿತಿಕಾ ಎಮೋಜಿ ಮೂಲಕ ಗವಾಸ್ಕರ್ಗೆ ಟಾಂಟ್ ನೀಡಿದ್ದಾರೆ. ಪ್ರತಿಷ್ಠಿತ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಗೆ ಕೌಂಟ್ ಡೌನ್ ಶುರುವಾಗಿದೆ. ತವರಿನಲ್ಲಿ ಕಿವೀಸ್ ಎದುರು ವೈಟ್ ವಾಶ್ ಮುಖಭಂಗ ಅನುಭವಿಸಿರುವ ಟೀಂ ಇಂಡಿಯಾ ಕಾಂಗ್ರೂ ನಾಡಲ್ಲಿ ಸೋಲಿನ ಕಹಿ ನೆನಪು ಮರೆಯೋ ಲೆಕ್ಕಾಚಾರದಲ್ಲಿದೆ. ಅಖಾಡಕ್ಕಿಳಿಯುವ ಮುನ್ನವೇ ಟೀಂ ಇಂಡಿಯಾ ಗೊಂದಲದ ಗೂಡಾಗಿ ಮಾರ್ಪಟ್ಟಿದೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಎರಡನೇ ಮಗುವಿಗೆ ತಂದೆಯಾಗಲಿದ್ದಾರೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದೇ ಕಾರಣಕ್ಕೆ ಅವರು ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಮೊದಲೆರಡು ಪಂದ್ಯಗಳಿಗೆ ಅಲಭ್ಯರಾಗಲಿದ್ದಾರೆ ಎನ್ನಲಾಗಿದೆ. ರೋಹಿತ್ ಶರ್ಮಾ ಈ ಟೆಸ್ಟ್ ಸರಣಿಯಿಂದ ದೂರ ಉಳಿದಿರೋದು ಅನೇಕರ ಟೀಕೆಗೆ ಕಾರಣವಾಗಿದೆ. ಇದೀಗ ರೋಹಿತ್ ಪತ್ನಿ ರಿತಿಕಾ ಸಜ್ದೆ ರೋಹಿತ್ ರನ್ನು ಸಮರ್ಥಿಸಿಕೊಂಡಿದ್ದಾರೆ. ಮಾಜಿ ಕ್ರಿಕೆಟಿಗ ಸುನಿಲ್ ಗವಾಸ್ಕರ್ ಹೇಳಿಕೆಗೆ ರಿತಿಕಾ ಪ್ರತಿಕ್ರಿಯಿಸಿದ್ದು, ಪತಿಯ ವಿರುದ್ಧ ಮಾತನಾಡಿದವರಿಗೆ ಒಂದೇ ಒಂದು ಎಮೋಜಿ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್ ಟಾಕ್ ಜೊತೆ ಮಾತನಾಡಿದ ಗವಾಸ್ಕರ್, ರೋಹಿತ್ ಶರ್ಮಾ ಮೊದಲ ಟೆಸ್ಟ್ ನಲ್ಲಿ ಆಡುವುದಿಲ್ಲ, ಬಹುಶಃ ಅವರು ಎರಡನೇ ಟೆಸ್ಟ್ ನಲ್ಲೂ ಆಡುವುದಿಲ್ಲ ಅನ್ಸುತ್ತೆ. ಹಾಗಿದ್ದಲ್ಲಿ ಅವರು ಟೀಂ ಇಂಡಿಯಾ ನಾಯಕರಲ್ಲ. ನಾವು ನ್ಯೂಜಿಲೆಂಡ್ ಸರಣಿಯನ್ನು 3-0 ಅಂತರದಲ್ಲಿ ಗೆದ್ದಿದ್ರೆ ಅದು ಬೇರೆ ವಿಷಯ. ನಾವು ಸರಣಿಯನ್ನು ಕಳೆದುಕೊಂಡಿರುವುದರಿಂದ ನಾಯಕನ ಅವಶ್ಯಕತೆ ಇದೆ. ನಾಯಕನೇ ತಂಡವನ್ನು ಒಗ್ಗೂಡಿಸಬೇಕು ಎಂದಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿದ ಆರನ್ ಫಿಂಚ್, ನಾನು ಇದನ್ನು ಒಪ್ಪಲ್ಲ. ರೋಹಿತ್ ಶರ್ಮಾ ಟೀಂ ಇಂಡಿಯಾ ಕ್ಯಾಪ್ಟನ್. ಏನೋ ಅವರ ವೈಫ್ ಎರಡನೇ ಮಗುವಿಗೆ ಜನ್ಮ ನೀಡುತ್ತಾ ಇರಬಹುದು, ಅದಕ್ಕಾಗಿ ಅವರು ಮನೆಯಲ್ಲಿ ಇರುವುದು ಅವಶ್ಯಕವಾಗಿರಬಹುದು. ಇಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಇರುವುದು ಒಂದು ಸುಂದರವಾದ ಕ್ಷಣ. ಈ ನಿಟ್ಟಿನಲ್ಲಿ ಅವರು ತಮ್ಮ ಸಮಯವನ್ನು ಮನೆಯಲ್ಲಿ ಕಳೆಯಲು ಮುಂದಾಗಿದ್ದಾರೆ ಎಂಬ ಫಿಂಚ್ ಮತ್ತು ಗವಾಸ್ಕರ್ ಕಾಮೆಂಟ್ಗಳಿಗೆ ರೋಹಿತ್ ಪತ್ನಿ ರಿತಿಕಾ ಸೆಲ್ಯೂಟ್ ಎಮೋಜಿಯೊಂದಿಗೆ ಪ್ರತಿಕ್ರಿಯಿಸಿ ಗವಾಸ್ಕರ್ಗೆ ಟಾಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಮೊದಲೆರಡು ಪಂದ್ಯಗಳಿಗೆ ಗೈರಾಗ್ತಾರಾ? ರೋಹಿತ್ ಬಾರದಿದ್ರೆ ಕನ್ನಡಿಗ KL ರಾಹುಲ್ ಆಗ್ತಾರಾ ಓಪನರ್? ಸುನಿಲ್ ಗವಾಸ್ಕರ್ ಇನ್ಸ್ಟಾ ಪೋಸ್ಟ್ ಹಿಂದಿನ ಮರ್ಮವೇನು? ನಿಜವಾಗ್ಲೂ ರೋಹಿತ್ ಎರಡನೇ ಮಗುವಿಗೆ ನಿರೀಕ್ಷೆಯಲ್ಲಿದ್ದಾರಾ? ಕಾದು ನೋಡಬೇಕಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.